ನಮ್ಮ ಸುತ್ತ ಇರುವಂತಹ ಇಡೀ ಪ್ರಪಂಚವನ್ನು ವ್ಯಾಪಿಸಿದ ಪಂಚಮಹಾಭೂತಗಳೇನಿವೆ, ಈ ಪಂಚಮಹಾಭೂತಗಳಿಗೆ ಮೂಲ ಕಾರಣವಾದ ಅಹಂಕಾರ ತತ್ವ ಅಂತ ಇದೆ. ಆ ಅಹಂಕಾರ ತತ್ವದಿಂದಲೇ ಪಂಚಮಹಾಭೂತಗಳು ಬಂದದ್ದು. ತಾಮಸ ಅಹಂಕಾರದಿಂದ, ತೈಜಸ ಅಹಂಕಾರದಿಂದ ಇಂದ್ರಿಯಗಳು ಬಂದದ್ದು, ವೈಕಾರಿಕ ಅಹಂಕಾರ ತತ್ವದಿಂದ ಮನಸ್ಸು ಬಂದದ್ದು. ಪ್ರಪಂಚದೊಳಗಿನ ಎಲ್ಲ ದೇವತೆಗಳ ದೇಹಗಳ ನಿರ್ಮಾಣ ಆಗೋದು ಆ ಅಹಂಕಾರ ತತ್ವದಿಂದ. ಆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದವರು ಈ ಮೂವರು: ಗರುಡದೇವರು, ಶೇಷದೇವರು, ರುದ್ರದೇವರು. ಅಂದರೆ ಇವರ ಕೆಲಸ, ಇವರ ವ್ಯಾಪ್ತಿ, ಇವರ ಕಾರ್ಯದ ಹೊರಹು ಎಷ್ಟಿದೆ ಅಂತ ಆಲೋಚನೆ ಮಾಡಿ. ವಿಶ್ವದ ತುಂಬೆಲ್ಲ ಇದೆ, ಕಾಣೋದೆಲ್ಲ ಪಂಚಭೂತಾತ್ಮಕವಾದದ್ದು. ಆ ಪಂಚಭೂತಗಳಿಗೆ ಒಡೆಯರು, ಎಲ್ಲರ ಮನಸ್ಸಿಗೆ ಇಂದ್ರಿಯಗಳಿಗೆ ಪ್ರೇರಕರು. ಇನ್ನೇನು ಉಳಿತು? ಪಂಚಭೂತ ಅಂದರೆ ದೇಹವೂ ಬಂತು. ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣಶಕ್ತಿ ಎಲ್ಲದಕ್ಕೂ ಪ್ರೇರಕರಾಗಿರುವ ಮಹಾದೇವತೆಗಳು ಗರುಡ ಶೇಷರುದ್ರರು. ಇಂತಹ ಜೀವರಿಗೆ ಮಾಡುವ ಉಪಕಾರ, ಅನುಗ್ರಹ ಒಂದು ಕಡೆಗಾದರೆ, ದೇವರ ಸೇವೆ ಅದೆಂಥ ಸೇವೆ! ತತ್ಪಾದ ಪಂಕಜ ಮಹಾಸನತಾಮವಾಪ ಶರ್ವಾದಿವಂದ್ಯ ಚರಣೋ ಯದಪಂಗಲೇಶಂ ಆಶ್ರಿತ್ಯ ನಾಗಪತಿರನ್ಯಸುರೈರ್ದುರಾಪಾಂ ಶ್ರೀರಿಯತ್ಕಟಾಕ್ಷಬಲವತ್ಯಜಿತನ್ನಮಾಮಿ. ಪರಮಾತ್ಮನ ಪಾದಪೀಠ ಆಗಿ, ಪರಮಾತ್ಮನು ಮಲಗುವ ಶಯ್ಯೆಯಾಗಿ, ಯಾವಾಗಲೂ ಭಗವಂತನಿಗೆ ನಿರಂತರವಾಗಿ ಸೇವೆಯನ್ನು ಮಾಡುವ ನಿರಂತರ ಭಗವಂತನ ಆ ಪರಮಮಂಗಲವಾದ ಜ್ಞಾನಾನಂದ ಸ್ವರೂಪವಾದ ಶರೀರದ ಸಂಪರ್ಕವನ್ನು ಅವಿರತವಾಗಿ ಹೊಂದಿರುವ ಭಾಗ್ಯ ಪಡೆದಿದ್ದಾರೆ ಅಂದರೆ ಆ ಶೇಷದೇವರು ಎಂಥವರು. ಸಸಪ್ತ ಪಾತಾಲ ಗಿರೀಂದ್ರ ಸಾಗರ ಧರಾಖಿಲೇಯಂ ನನು ಸರಷಪಾಯತಿ. ಇದೇ ರಾಮಾಯಣದಲ್ಲಿ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುತ್ತಾರೆ, ಈ ಸಮಗ್ರವಾದ ಬ್ರಹ್ಮಾಂಡವನ್ನು ಸಾಸಿವೆ ಕಾಳಿನ ಹಾಗೆ ಸಪ್ತ ಸಾಗರ, ಸಪ್ತ ದ್ವೀಪಗಳಿಂದ ಸಹಿತವಾದ, ಎಲ್ಲ ಲೋಕಗಳಿಂದ ಸಹಿತವಾದ ಭೂಮಿಯನ್ನು, 7 ಲೋಕಗಳಿಂದ ಸಹಿತವಾದ ಭೂಮಿಯನ್ನು ಸಾಸಿವೆ ಕಾಳಿನಂತೆ ಧಾರಣೆ ಮಾಡುತ್ತಾರೆ ಎಂದು. ಅಂತಹ ಬಲ, ಪರಾಕ್ರಮ ಶೇಷದೇವರಲ್ಲಿದೆ. ಶೇಷದೇವರಿಗೆ ಈ ಬಲ ಕೊಟ್ಟದ್ದು ಒಳಗಿದ್ದ ಸಂಕರ್ಷಣ ರೂಪಿಯಾದ ಪರಮಾತ್ಮ. ಅದನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ ಐತಿರೇಯ ಭಾಷ್ಯದಲ್ಲಿ. ಬ್ರಹ್ಮಾಂಡವನ್ನು ಹೊತ್ತು ನಿಂತ ಮಹಾಪರಾಕ್ರಮಿ ಶೇಷದೇವರು. ಶೇಷದೇವರನ್ನೂ ತಮ್ಮ ಬಾಲದ ಮೇಲೆ ಕೂರ್ಮರೂಪದಿಂದ ಹೊತ್ತವರು ವಾಯುದೇವರು, ವಾಯುದೇವರನ್ನೂ ಕೂರ್ಮರೂಪದಿಂದ ಧಾರಣೆ ಮಾಡಿದವನು ಭಗವಂತ. ಅವನದು ಅನಂತ ಬಲ. ಅಂತಹ ಶೇಷದೇವರ ಪೂಜೆಯನ್ನು ಮಾಡುತ್ತೇವೆ ಅಂತನ್ನುವ ಅನುಸಂಧಾನ ನಮಗಿರಬೇಕು. ಆ ಒಂದು ಪ್ರತಿಸಂಧಾನ ಇದ್ದು ನಾವು ಪೂಜೆಯನ್ನು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿಯೇ ಅನುಸಂಧಾನ, ಅದನ್ನು ಸಂಸ್ಕೃತದಲ್ಲಿ ಇನ್ನೊಂದು ಶಬ್ದದಿಂದ ಹೇಳುವುದಾದರೆ ಪ್ರತಿಸಂಧಾನ. ಈ ತರಹದ ಪ್ರತಿಸಂಧಾನ, ಅನುಸಂಧಾನಗಳಿಂದ ಸಹಿತವಾಗಿ ನಾವು ಪೂಜೆ ಮಾಡಬೇಕು. ಯಾಂತ್ರಿಕವಾಗಿ ಪೂಜೆ ಮಾಡಿದರಲ್ಲ, ಬರೀ ಮಾಂತ್ರಿಕವಾಗಿ ಮಾಡಿದರಲ್ಲ. ಆ ಮಂತ್ರಗಳ ಅರ್ಥಾನುಸಂಧಾನಪೂರ್ವಕವಾಗಿ ಮಾಡಬೇಕು, ತತ್ವಗಳನ್ನು ತಿಳಿದು ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿಯೇ ವಾಲ್ಮೀಕಿ ಮಹರ್ಷಿಗಳು ಪ್ರತಿಪೂಜಕ, ಪ್ರತಿಸಂಧಾನಪೂರ್ವಕಂ ಪೂಜಕ, ವೃದ್ಧಾನಾಂ ಪ್ರತಿಪೂಜಕ. ಎಂತಹ ದೊಡ್ಡ ಸ್ಥಾನ ಅದು ಶೇಷದೇವರದು. ಇವತ್ತು ಶೇಷನ ಪೂಜೆಯನ್ನು ನೀವೆಲ್ಲ ಮಾಡಿದ್ದೀರಿ ಅನ್ನೋದಕ್ಕಾಗಿ ಈಗಾದರೂ ಅನುಸಂಧಾನ ಮಾಡಿ. ಅನೇಕ ಮಹನೀಯರು ಮಾಡಿರಬಹುದು, ಮಾಡಿದವರು ಮತ್ತೊಮ್ಮೆ ಮಾಡಿ ಮಾನಸಿಕವಾಗಿ ಈ ಸಂಜೆ. ಬೆಳಗ್ಗೆ ಮಾಡದಿದ್ದವರು ಈಗಾದರೂ ಅನುಸಂಧಾನವನ್ನು ಮಾಡಿ. ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳುತ್ತಾರೆ, ಜೀವಾಭಿಮಾನಿ ಶೇಷ ಅಂತ. ಎಲ್ಲ ಜೀವರಿಗೆ ಅಭಿಮಾನಿಗಳಾದವರು ಶೇಷದೇವರು. ತಮಗಿಂತಲೂ ಕೆಳಗಿನ ಎಲ್ಲ ಜೀವರಿಗೆ ನಿಯಾಮಕರಾದವರು. ಬರೀ ಹೊರಗಿನ ಜಡವಾದ ಪ್ರಪಂಚಕ್ಕೆ, ಪಂಚಮಹಾಭೂತಗಳಿಗೆ, ಮನಸ್ಸಿಗೆ, ಇಂದ್ರಿಯಗಳಿಗೆ ಮಾತ್ರ ಅಲ್ಲ,
ನಮ್ಮೆಲ್ಲರ ಜೀವಸ್ವರೂಪಕ್ಕೆ ನಿಯಾಮಕರಾದವರು ಶೇಷದೇವರು. ನಮ್ಮ ಜೀವಸ್ವರೂಪ ಇದು ಯಾವಾಗಲೂ ಭಗವಂತನಿಗೆ ಶೇಷ ಆಗಲಿ ಅಂತ. ಶೇಷ ಅಂದರೆ ಅಂಗ, ದಾಸ ಅಂತ ಅರ್ಥ ಇದೆ. ಶೇಷದೇವರಿಗೆ ನಾವೇನು ಬೇಡಬೇಕು ಅಂದರೆ, ಶೇಷದೇವರೇ ನೀವು ನಮ್ಮ ಜೀವಸ್ವರೂಪಕ್ಕೆ ನಿಯಾಮಕರಾಗಿದ್ದೀರಲ್ಲ, ನಮ್ಮ ಜೀವಸ್ವರೂಪ ಇದು ದೇವರಿಗೆ ಶೇಷ ಆಗೋ ಹಾಗೆ ಮಾಡಿ, ದೇವರ ದಾಸ ಆಗೋ ಹಾಗೆ ಮಾಡಿ. ನಿಮ್ಮ ಶರೀರ ಯಾವಾಗಲೂ ಹೇಗೆ ಭಗವಂತನ ಸೇವೆಗೆ ದಾಸ್ಯಕ್ಕೆ ಮೀಸಲಾಗಿದೆ, ಅಷ್ಟು ಯೋಗ್ಯತೆ ನಮ್ಮದಲ್ಲ. ತಕ್ಕ ಮಟ್ಟಿಗೆ ನಮ್ಮ ದೇಹ, ನಮ್ಮ ಮನಸ್ಸು, ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ಶೇಷ ಆಗಿ ಇರಲಿ. ಆ ಪರಮಾತ್ಮ ಶೇಷಿ, ನಾವೆಲ್ಲ ಶೇಷರು, ಅವನ ಅಂಗರು, ದಾಸರು. ಆ ತರಹದ ಅವನ ಪ್ರತಿಬಿಂಬರು, ಅವನು ಬಿಂಬ. ಈ ಅನುಸಂಧಾನ ನಮಗೆ ಬರುವಂತೆ ಅನುಗ್ರಹ ಮಾಡಿ ಅಂತ. ಇವತ್ತೇನು ನೀವು ರಾಮಾಯಣವನ್ನು ಕೇಳ್ತಾ ಇದ್ದೀರಿ, ಮಹಾಭಾರತ ಇದೆ, ಭಾಗವತಾದಿ ಪುರಾಣಗಳಿವೆ, ಪಂಚರಾತ್ರ ಆಗಮ ಇದೆ. ಈ ಎಲ್ಲ ಪೌರುಷೇಯವಾದ ಭಗವಂತನಿಂದ ಹಾಗೂ ಅನೇಕ ಋಷಿ ಮುನಿಗಳಿಂದ ರಚಿತವಾದ ಗ್ರಂಥಗಳಿವೆ. ಎಲ್ಲ ಪೌರುಷೇಯ ಗ್ರಂಥಗಳಿಗೆ ನಿಯಾಮಕರಾದವರು, ಪ್ರೇರಕರಾದವರು ಶೇಷದೇವರು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಐತರೇಯದಲ್ಲಿಯೂ ಋಗ್ಭಾಷ್ಯದಲ್ಲಿಯೂ ಕೂಡ, ಐತರೇಯ ಭಾಷ್ಯ ಋಗ್ಭಾಷ್ಯಗಳಲ್ಲಿ. ಹಾಗಾದರೆ ಶೇಷದೇವರ ಅನುಗ್ರಹ ಎಷ್ಟಿದೆ. ಏನೋ ನಾಗಪ್ಪ ನೀರು ಹಾಕೋದು, ಹಾಲು ಹಾಕೋದು ಅಂತ ತಿಳಿದರೆ ಗತಿ ಏನು? ನಮ್ಮ ನಿಮ್ಮ ಹಾಲು ಬೇಕಾಗಿದೆಯಾ? ಕ್ಷೀರಸಾಗರದಲ್ಲಿರುವಂತಹ ಭಗವಂತನಿಗೆ ಹಾಸಿಗೆಯಾಗಿ ಯಾವಾಗಲೂ ಸೇವೆಯನ್ನು ಮಾಡುವ ಅವರಿಗೆ ಏನು ಕ್ಷೀರದ ಕೊರತೆ ಇದೆ? ಈ ಅನುಸಂಧಾನ ಮಾಡಬೇಕು. ವೃದ್ಧಾನಾಂ ಪ್ರತಿಪೂಜಕ, ದೇವತೆಗಳ ಪೂಜೆಯನ್ನು ಮಾಡುವಾಗಲೂ ಈ ಅನುಸಂಧಾನ ಇರಬೇಕು. ಆ ಅನುಸಂಧಾನದಿಂದ ನಾವು ಪೂಜೆಯನ್ನು ಮಾಡಿದರೆ ನಮಗೆ ಉತ್ತಮವಾಗಿರುವಂತಹ ಲಾಭವಾಗತ್ತೆ. ಶೇಷದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಆ ಎಲ್ಲ ಪೌರುಷೇಯವಾದ ಮಹಾಭಾರತಾದಿ ಸಚ್ಛಾಸ್ತ್ರಗಳ ಶ್ರವಣ ಮಾಡುವ ಸೌಭಾಗ್ಯ, ಮನಸ್ಸು ಇಂದ್ರಿಯಗಳು ಯಾವಾಗಲೂ ಭಗವಂತನ ಸೇವೆಯಲ್ಲಿ ತೊಡಗಿರುವಂತೆ ದಾಸ್ಯವನ್ನು ಮಾಡುವಂತಹ ಒಂದು ಯೋಗ, ಈ ಸಮಗ್ರವಾದ ಭೂಮಿಯನ್ನೇ ಹೊತ್ತು ನಿಂತ ಮಹಾಪರಾಕ್ರಮಿಗಳಾದ ಮಹಾ ಸಾಮರ್ಥ್ಯವನ್ನು ಪಡೆದ ನೀವು ನನ್ನ ಭಾರವನ್ನು ಹೊತ್ತು, ಭೌತಿಕವಾದ ಭಾರವನ್ನು ಹೊತ್ತೇ ನಿಂತಿದ್ದೀರಿ. ನನ್ನ ಸಾಧನೆಯ ಭಾರವನ್ನು ನಿಮ್ಮ ಮೇಲೇ ಹಾಕ್ತೇನೆ. ಎಲ್ಲನೂ ಭಾರ ಗುರುಗಳ ಮೇಲೆ ಹಾಕೋದು ಅಂತಾರಲ್ಲ, ಆ ಅರ್ಥದಲ್ಲಿ ನನ್ನ ಸಾಧನೆಯ ಭಾರವನ್ನು ನಿಮ್ಮ ಪಾದಕ್ಕೆ ಹಾಕ್ತಾ ಇದ್ದೇವೆ. ನೀವೇ ಅದನ್ನು ನಿರ್ವಿಘ್ನವಾಗಿ ಮಾಡಿಸಿ ನಮ್ಮನ್ನು ಉದ್ಧಾರ ಮಾಡಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡೋಣ. ಜೀವಸ್ವರೂಪವೇ ನಿಮ್ಮ ಅಧೀನ ಇದ್ದಾಗ ಅದನ್ನು ಮೋಕ್ಷ ಸಾಧನ ಮಾಡುವಂತೆ, ವ್ಯರ್ಥ ಕಾಲಹರಣ ಮಾಡದಂತೆ ನನ್ನ ಜೀವಸ್ವರೂಪವನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕು ಅಂತ ಅವರಿಗೆ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮದೇ ಆದ ವಸ್ತುಗಳನ್ನು ನಿಮಗೆ ಅರ್ಪಣೆ ಮಾಡ್ತಾ ಇದ್ದೇವೆ ಅಂತ. ಎಲ್ಲವೂ ಭಗವಂತನದು. ಆ ನಂತರದಲ್ಲಿ ತಾರತಮ್ಯ ಕ್ರಮದಲ್ಲಿ ಶೇಷದೇವರ ಅಧೀನವೂ ಹೌದು ಇದು. ಅಂತಹ ಈ ವಸ್ತುಗಳನ್ನು, ನಿಮ್ಮ ವಸ್ತುವನ್ನೇ ನಿಮಗೆ ಅರ್ಪಣೆ ಮಾಡುತ್ತೇನೆ ಎನ್ನುವ ವಿನಯದಿಂದ ಈ ದೇವತೆಗಳ ಪೂಜೆಯನ್ನು ನಾವು ಮಾಡಬೇಕು. ಗಣಪತಿ ಪೂಜೆ ಬರುತ್ತದೆ ಬರುವ ತಿಂಗಳು. ಗಣಪತಿಯ ಮಹತ್ವವನ್ನು ತಿಳಿದು, ಅವನ ಮಹಿಮೆಯನ್ನು ತಿಳಿದು, ಅನುಸಂಧಾನ ಪೂರ್ವಕವಾಗಿ ವೃದ್ಧಾನಾಂ ಪ್ರತಿಪೂಜಕ, ದೇವತೆಗಳ ಪೂಜೆ ಮಾಡಿ. ಋಷಿ ಪಂಚಮಿ ಬಂತು, ಏನೋ ಕಲ್ಲುಗಳನ್ನಿಡೋದು, ಅರಿಶಿನ ಕುಂಕುಮ ಹಾಕೋದು, ಎದ್ದು ಹೋಗೋದು, ಇಷ್ಟೇ ತಿಳ್ಕೋಬೇಡಿ. ಪೂಜೆ ಮಾಡಲಿಕ್ಕೆ ಅವರು ಪ್ರತ್ಯಕ್ಷ ಇವತ್ತು ಬರೋದಿಲ್ಲ, ಆದರೆ ನಾವು ಸ್ಮರಿಸಿದಲ್ಲಿ ಬರುವ ಶಕ್ತಿ ಅವರಿಗಿದೆ, ಬರ್ತಾರೆ. ಮಾಡೋ ಕಲ್ಲಿನಲ್ಲೇನೇ ಅವರು ಸನ್ನಿಹಿತರಾಗಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ಅವರ ಮಹಿಮೆ ತಿಳಿದು ಭಕ್ತಿಯಿಂದ ನಮ್ಮ ಜನ್ಮವನ್ನು ಸಾಧನಮಯವನ್ನಾಗಿ ಮಾಡಿ, ಭಗವಂತನ ಉಪಾಸನೆಗೆ, ವ್ರತ ನಿಯಮ ಅನುಷ್ಠಾನಗಳಿಗೆ, ದೇವರ ಸೇವೆಗೆ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಅಣಿಯಾಗುವಂತೆ ಮಾಡಿ ಅಂತ ಆ ಋಷಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರ ಮಹಿಮೆಯನ್ನು ತಿಳಿದು ಪೂಜೆ ಮಾಡಬೇಕು. ಹೀಗೆ ವೃದ್ಧಾನಾಂ ಪ್ರತಿಪೂಜಕಃ, ಸುತ್ತಮುತ್ತಲಿರುವ ಹಿರಿಯರಿಗೂ ನಮಿಸಿ, ಅವರಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ಸ್ಮರಿಸಿ
ಕಾಣದ ಋಷಿ ಮುನಿಗಳು, ದೇವತೆಗಳು, ವಾಯುದೇವರು, ಮಹಾಲಕ್ಷ್ಮಿ, ಸರ್ವೋತ್ತಮನಾದ ಭಗವಂತನನ್ನು ವಿಶೇಷವಾಗಿ ಸ್ಮರಿಸಿ ವೃದ್ಧಾನಾಂ ಪ್ರತಿಪೂಜಕ ಬಹುವಚನ. ಯಾಕೆ ಅಂದರೆ ವೃದ್ಧ, ಬ್ರಹ್ಮ, ವೃದ್ಧ ಎರಡೂ ಶಬ್ದಗಳ ಅರ್ಥ ಒಂದೇ. ಪರಬ್ರಹ್ಮ ಪರಮಾತ್ಮ ನಾರಾಯಣ ಅಂತ ಹೇಳ್ತೇವೆ. ಬೃಹಿ ವೃದ್ಧೌ. ವೃದ್ಧ ಅಂದರೆ ಪರಮಾತ್ಮ, ಬ್ರಹ್ಮ ಅಂದರೆ ವೃದ್ಧ ಅಂತ ಅರ್ಥ. ವೃದ್ಧ ಅಂದರೆ ಪೂರ್ಣ ಗುಣಗಳಿಂದ ತುಂಬಿದವನು, ಅನಾದಿ ಕಾಲದಿಂದಲೇ ಪರಿಪೂರ್ಣನಾದವನು, ಬೆಳೆದು ನಿಂತವನು, ಬೆಳೀತಾ ಇದ್ದವನಲ್ಲ, ಅನಾದಿ ಕಾಲದಿಂದ ಬೆಳೆದು ನಿಂತವ ವೃದ್ಧ ಪರಿಪೂರ್ಣ ಬ್ರಹ್ಮ. ತಂದೆಯಲ್ಲಿಯೂ ವೃದ್ಧನಾದ ಪರಮಾತ್ಮ ಇದ್ದಾನೆ, ಬ್ರಹ್ಮ ಇದ್ದಾನೆ. ತಾಯಿಯಲ್ಲಿಯೂ ಬ್ರಹ್ಮನಿದ್ದಾನೆ, ಎಲ್ಲರಲ್ಲಿಯೂ ಬ್ರಹ್ಮನಿದ್ದಾನೆ. ಎಷ್ಟು ಬ್ರಹ್ಮರು! ಪರಮಾತ್ಮನ ಅನಂತ ರೂಪಗಳಿವೆ. ಆದ್ದರಿಂದ ವೃದ್ಧಾನಾಂ ಪ್ರತಿಪೂಜಕ. ಆ ಅನಂತ ರೂಪಿಯಾದ, ಎಲ್ಲರಲ್ಲಿ ಅಂತರ್ಯಾಮಿಯಾದ, ವೃದ್ಧನಾದ, ಗುಣಪೂರ್ಣನಾದ ಭಗವಂತನ ಪೂಜೆಯನ್ನು ಮಾಡುವ ಅನುಸಂಧಾನದಿಂದ ಕಾಣುವ ವೃದ್ಧರ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಶ್ರೀರಾಮಚಂದ್ರ ತೋರಿಸಿಕೊಡ್ತಾನೆ ಅಂತ ತಿಳಿಸೋದಕ್ಕೆ ಜ್ಞಾನಿನಾಂ ಪ್ರತಿಪೂಜಕ, ಬಂಧೂನಾಂ ಪ್ರತಿಪೂಜಕ ಅಂತೆಲ್ಲ ಹೇಳಲಿಲ್ಲ. ವೃದ್ಧಾನಾಂ ಪ್ರತಿಪೂಜಕ ಅಂತ ವಾಲ್ಮೀಕಿಗಳು ಶಬ್ದ ಆಡುವ ಮೂಲಕ ಎಲ್ಲರೊಳಗಿರುವ ಪೂರ್ಣನಾದ ಬ್ರಹ್ಮನ, ಪರಬ್ರಹ್ಮನ ಪೂಜೆಯನ್ನು ಮಾಡಬೇಕು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಒಂದು ಅನುಸಂಧಾನದಿಂದ ಪೂಜೆ ಮಾಡುವ, ಪೂಜೆಯಿಂದ ಕ್ಷಣಕ್ಕೆ ಗಂಟೆ ಬಾರಿಸಿ ಮಂಗಳಾರತಿ ಮಾಡೋದೊಂದೇ ಪೂಜೆ ಅಲ್ಲ. ಬಂದವರಿಗೆಲ್ಲ ಮಂಗಳಾರತಿ ಬಂದವರಿಗೆ ಮಂಗಳಾರತಿ ಮಾಡದೇ ಇರೋದು ಒಳ್ಳೆಯದು. ಅಂತೂ ಮಂಗಳಾರತಿ ಮಾಡಿ ಬಂದ್ಯಾ ಅಂತಂತಾರೆ. ಆ ಮಂಗಳಾರತಿ ಮಾಡೋದು ಬೇಡ. ಬಂದವರನ್ನು ಗೌರವದಿಂದ ಆದರಿಸಿ ಸತ್ಕರಿಸಿ ಆತಿಥ್ಯವನ್ನು ಮಾಡೋದು ಅದೇ ಪೂಜೆ. ಅದನ್ನು ಮಾಡುವಾಗ ಒಳಗಿರುವ ವೃದ್ಧನಾದ, ಗುಣಪೂರ್ಣನಾದ ಪರಮಾತ್ಮನ ಅನುಸಂಧಾನದೊಂದಿಗೆ ನಾವು ಪೂಜೆಯನ್ನು ಮಾಡಬೇಕು ಎಂಬ ಸಂದೇಶವನ್ನು ವಾಲ್ಮೀಕಿ ಮಹರ್ಷಿಗಳು ನೀಡ್ತಾ ಇದ್ದಾರೆ. ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ಜೈ ಶ್ರೀರಾಮ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿಃ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಧ್ವನಿಃ. ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವಪದಾಂಕಿತಂ ವಾದಿರಾಜಯತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಮಹಾರಾಜ ಕಿ. ಅಭಿನವ ಭೂತ್ತಮರಿಗೆ. ಶ್ರೀರಾಮಚಂದ್ರ ತನ್ನ ತಮ್ಮನಾದ ಲಕ್ಷ್ಮಣ
ಲಕ್ಷ್ಮಣನ ಅವನು ಶೇಷನ ಅವತಾರ. ಹಾಗಾಗಿ ರಾಮನವಮಿ ದಿವಸ ತಂಬಿಟ್ಟು ಕೊಡೋದಿಲ್ಲ. ಲಕ್ಷ್ಮಣನ ಶೇಷಾವತಾರನಾದವನು ಲಕ್ಷ್ಮಣ. ಹೀಗಾಗಿ ತನ್ನ ಸಲುವಾಗಿ ಇಟ್ಟುಕೊಳ್ಳದೆ ತಮ್ಮನಿಗೆ ಬಿಟ್ಟಿದ್ದಾನೆ, ಆದ್ದರಿಂದ ತಂಬಿಟ್ಟು. ಇದರಿಂದ ಏನು ತೋರಿಸಿದ ಅಂದರೆ, ನಮ್ಮದು ಅಂತ ಯಾವುದೂ ಇಟ್ಕೋಬಾರದು. ನೀವು ತಿನ್ನೋರು ತಂಬಿಟ್ಟು, ತಮ್ಮದು ನಮ್ಮದು ಅಂತ ಅಭಿಮಾನ ಬಿಟ್ಟು ವೈರಾಗ್ಯದಿಂದ ಇದನ್ನು ತಿಂದು ವಿರಕ್ತರಾಗಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ರಾಮನಾಮ ಸ್ಮರಣೆ, ಹಯಗ್ರೀವ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಸಾಲಿನಲ್ಲಿ ಬಂದು ಅದನ್ನು ಸ್ವೀಕಾರ ಮಾಡಬೇಕು. ಹಯಗ್ರೀವ ಜಯಂತಿ ಹತ್ತಿರ ಬರ್ತಾ ಇದೆ. ಜಯಂತಿಯೊಳಗೆ, ಪೌರ್ಣಿಮೆಯೊಳಗೆ ಕೋಟಿ ಬಾರಿ ಸ್ಮರಣೆಯಾಗಬೇಕು. ಖಾಲಿ ನಿಂದಿರಬೇಡಿ. ಹಯಗ್ರೀವನ ಸ್ಮರಣೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಎಲ್ಲರೂ ಸಾಲಿನಲ್ಲಿ ಬರಬೇಕು. ಹಯಗ್ರೀವ 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 ಎಲ್ಲರೂ ದಯಮಾಡಿ ಈ ಕಡೆಯಿಂದ ಬರಬೇಕು. ಈ ಕಡೆ LED ಕಡೆಯಿಂದ ಪಾಳ್ಯ ಮಾಡಿ ಬರಬೇಕು. ಹೆಣ್ಣು ಮಕ್ಕಳು ಆ ಕಡೆಯಿಂದ ಬರಬೇಕು. ಈ ಕಡೆಯಿಂದ ಗಂಡಸೂರು ಮತ್ತು ಈ ಕಡೆಯಿಂದ ಹೆಣ್ಣು ಮಕ್ಕಳು ಬರಬೇಕು ಪಾಳೆ ಮಾಡಿ.